ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾವೆಲ್ಲರೂ ಕೂಡ ಯೂಸ್ ಮಾಡ್ತೀವಿ. ಅಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಫಸ್ಟ್ ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಯಾವುದು ಅಂತ ನಿಮಗೆ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅದರ ಜೊತೆಯಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು. ಸೊ ಇವೆಲ್ಲ ಕೂಡ ನಾವು ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕಿರ್ಬೋದು, ಒಂದು ಇಂಟೆಲೆಕ್ಚುವಲ್ ಥಿಂಗ್ಸ್ನ ನಾವು ಅಲ್ಲಿ ಶೇರ್ ಮಾಡ್ತೀವಿ. ಕೆಲವೊಂದು ಸಲ ನಮ್ಮ ಪರ್ಫಾರ್ಮೆನ್ಸ್ ಕೆಲವೊಂದು ವೀಡಿಯೋಸು ಅಂದರೆ ಟ್ಯಾಲೆಂಟ್ ಬೇಸ್ಡ್ ಸ್ಕಿಲ್ಸ್ ಏನಿರುತ್ತೆ, ಸೊ ಅವೆಲ್ಲ ಕೂಡ ನಾವು ಅದರಲ್ಲಿ ಒಂದು ಯೂಟ್ಯೂಬ್ ಮುಖಾಂತರ ಇರ್ಬೋದು, ಒಂದು ವಾಟ್ಸಪ್ ಮುಖಾಂತರ ಇರ್ಬೋದು, ಅವರು ಒಂದು ಚಾಟ್ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡ್ತೀವಿ ವಾಟ್ಸಪ್ಪಲ್ಲಿ, ಅವರು ಫೇಸ್ಬುಕ್ ಮುಖಾಂತರ ಇರ್ಬೋದು, ಒಂದು ಟ್ವೀಟ್ ಮಾಡ್ತೀವಿ. ಅಂಥದ್ರಲ್ಲಿ ನಾವು ಬಳಕೆ ಮಾಡ್ತಾ ಇದ್ದಾಗೆ ಏನಾದರೂ ಬ್ಯಾಡ್ ಕಾಮೆಂಟ್ಸು ಆರ್ ವಲ್ಗರ್ ಮೆಸೇಜಸ್ಗಳು, ವಲ್ಗರ್ ಕಮೆಂಟ್ಸ್ಗಳು ಮಾಡಿದರೆ ಅದು ಪನಿಷಬಲ್ ಆಫೆನ್ಸಾ ಅಂತ ಹೇಳಿ ಕೂಡ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ನಿಜವಾಗಲೂ ಅದು ಪನಿಷಬಲ್ ಆಫೆನ್ಸು. ಸೊ ಯಾವ ಥರ ಅಂತ ಹೇಳಿದಾಗೆ, ಈ ಪ್ಲ್ಯಾಟ್ಫಾರ್ಮ್ನ ನಾವು ಯೂಸ್ ಮಾಡ್ತಾ ಇದ್ದಾಗೆ ನಾವು ಗಮನ ಕೊಡಬೇಕು. ಬೇರೆಯವ್ರ ಸೆಂಟಿಮೆಂಟ್ಸ್ ಕೂಡ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಬಟ್ ಬೇರೆ ಸೆಂಟಿಮೆಂಟ್ಸ್ನ, ಬೇರೆಯವ್ರ ಟ್ಯಾಲೆಂಟನ್ನ ಹಾಳು ಮಾಡೋಂಥದ್ದು ಕಮೆಂಟ್ ಮಾಡಿ ಯಾವುದೇ ರೀತಿ ಅಧಿಕಾರ ಕಾನೂನು ಕೊಡೋದಿಲ್ಲ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಒಂದು ವಲ್ಗರ್ ಲ್ಯಾಂಗ್ವೇಜ್ನ ಕಮೆಂಟಲ್ಲಿ ಯೂಸ್ ಮಾಡೋದು, ಅದರ ಜೊತೆಯಲ್ಲಿ ಒಂದು ಥ್ರೆಟನಿಂಗ್ ವರ್ಡ್ಸ್ನ ಯೂಸ್ ಮಾಡೋದು, ಅದರ ಜೊತೆಯಲ್ಲಿ ಡಿಫೆಮೆಂಟ್ರಿ ಅಲಿಗೇಷನ್ಸ್ ಕೂಡ ಆ ಕಮೆಂಟಲ್ಲಿ ಪಾಸ್ ಮಾಡೋದು, ಮತ್ತು ಸೆಕ್ಷುವಲ್ ಹರಾಸ್ಮೆಂಟ್ ರಿಲೇಟೆಡ್ ವರ್ಡ್ಸ್ನ ಅಲ್ಲಿ ಮೆನ್ಷನ್ ಮಾಡೋದು, ಕಮೆಂಟ್ ಮಾಡೋದು, ಮತ್ತು ಆಪ್ಸೀನ್ ಕಂಟೆಂಟ್ ಕೂಡ ಅಲ್ಲಿ ಹಾಕೋದು, ಒಂದು ಸ್ಟಿಕ್ಕರ್ ಮುಖಾಂತರ ಇರಲಿ, ಒಂದು ಕಮೆಂಟ್ ಮುಖಾಂತರ ಇರಲಿ, ಒಂದು ಫೋಟೋ ಮುಖಾಂತರ ಇರಲಿ. ಸೊ ಇದೆಲ್ಲ ಕೂಡ ಅಫೆನ್ಸಿವ್ ಅಂತ ನಾವು ಹೇಳ್ತೀವಿ. ಇಂಥ ಆಪ್ಸೀನ್ ಕಮೆಂಟ್ಸು ಒಂದು ಯೂಟ್ಯೂಬರ್ ಅಗೇನ್ಸ್ಟ್ ಇರ್ಬೋದು, ಒಂದು ಫೇಸ್ಬುಕ್ ಯಾರ್ದಿದೆ ಅಕೌಂಟು ಅವ್ರ ಅಗೇನ್ಸ್ಟ್ ಇರ್ಬೋದು. ಸೊ ಇಂಥವೆಲ್ಲ ಕೂಡ ಒಂದು ಅಫೆನ್ಸಿವ್ ಆ್ಯಕ್ಟ್ ಮಾಡಿದಾಗೆ ನಿಜವಾಗಲೂ ಅದು ಅಫೆನ್ಸಿವ್ ಅಂತ ಹೇಳ್ಬೋದು. ಅದು ಇನ್ಫಾರ್ಮೇಷನ್ ಇನ್ ಟೆಕ್ನಾಲಜಿ ಆ್ಯಕ್ಟಲ್ಲಿ ಅದು ಪನಿಷಬಲ್ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ಈ ಥರ ಕಮೆಂಟ್ಸ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದಾಗೆ ಅವ್ರದ್ದು ಅಕೌಂಟನ್ನ ಸಸ್ಪೆಂಡ್ ಮಾಡ್ತಾರೆ. ಯಾವ ಅಕೌಂಟಲ್ಲಿ ನೀವು ಕಮೆಂಟ್ ಮಾಡಿದ್ದೀರಾ ಅವ್ರದ್ದು ಅಕೌಂಟ್ ಏನು ಇನ್ಸ್ಟಾಗ್ರಾಮೇ ಇರ್ಬೋದು, ಫೇಸ್ಬುಕ್ಕೇ ಇರ್ಬೋದು, ವಾಟ್ಸಪ್ಪೇ ಇರ್ಬೋದು, ಟ್ವಿಟರ್ ಇರ್ಬೋದು. ಸೊ ಅಂಥಲ್ಲಿ ಅದು ಅಕೌಂಟ್ನ ಸಸ್ಪೆಂಡ್ ಆಗುತ್ತೆ. ಅದರ ಜೊತೆಯಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ, ಒಂದು FIR ಕೂಡ ಇನಿಷಿಯೇಟ್ ಆಗುತ್ತೆ. ಸೊ ಅದು ಕೂಡ ಇಲ್ಲಿ ಹೇಳೋಂಥ ವಿಷಯ. ಸೊ ಅದರ ಜೊತೆಯಲ್ಲಿ ಒಂದು ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಕೂಡ ಇನಿಷಿಯೇಟ್ ಮಾಡ್ಬೋದು. ಈ ಕ್ರೈಮ್ ಸೈಬರ್ ಕ್ರೈಮಲ್ಲಿ ಬರುತ್ತೆ. ಹಂಗಾಗಿ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ದೂರನ್ನು ನಾವು ಕೊಟ್ಟು ಈ ಥರ ಒಂದು ಆಪ್ಸೀನ್ ಮತ್ತು ಬ್ಯಾಡ್ ಕಮೆಂಟ್ ಮತ್ತು ವಲ್ಗರ್ ಕಮೆಂಟ್ನ ಪಾಸ್ ಮಾಡ್ತಾ ಇದ್ದಾರೆ ಈ ಅಕೌಂಟ್ಲಿಂದ ಅಂತ ಹೇಳಿ ಒಂದು ನೇರವಾಗಿ ನಾವು ಕಂಪ್ಲೇಂಟ್ ಕೂಡ ತಲುಪಿಸ್ಬೋದು. ಸೊ ಹಿಂಗಾಗಿ ಯಾವುದೇ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದಾಗೆ ನೀವು ಈ ರೀತಿ ಬ್ಯಾಡ್ ಕಮೆಂಟ್ಸ್ನ, ಸಜೆಷನ್ಸ್ನ ನೀವು ಕೊಡ್ಬೋದು. ಕಮೆಂಟ್ನ ಬ್ಲಾಕ್ ಮಾಡೋಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬೇಡ್ದು. ಸೊ ಹಂಗಾಗಿ ಹರೊಬ್ಬರು ಏನು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಆಡಿಯನ್ಸ್ ಏನಿದ್ದಾರೆ ಅವರು ಕೂಡ ಅವ್ರ ಚೌಕಟ್ಟಿಯಲ್ಲಿ ಒಂದು ಕಮೆಂಟ್ಸ್ ಮಾಡಬೇಕು. ಯಾವುದೇ ರೀತಿ ಕ್ರೈಮ್ನ ಕಮಿಟ್ ಮಾಡಕೂಡ್ದು ಅಂತ ಹೇಳಿ ಆ್ಯಸ್ ಎ ಲೀಗಲ್ ಪರ್ಸನ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ.